ಯೂಟ್ಯೂಬರ್ ವಿರುದ್ಧ ಇದೀಗ ಸ್ಥಳೀಯರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸ್ಥಳ ಮಹಜರು ಬಳಿ ಬಂದಿದಂತಹ ಯೂಟ್ಯೂಬರ್ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯೂಟ್ಯೂಬರ್ ಅಜಯ್ ಅಂಚನ್ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕುಡ್ಲಾ ರ್ಯಾಂಪೇಜ್ನ ಯೂಟ್ಯೂಬರ್ ಈತ ಅಜಯ್ನ ವಾಪಸ್ ಕಳಿಸುವಂತೆ ಬಿಗಿಪಟ್ಟು ಕೂಡ ಮಾಡಲಾಗ್ತಾ ಇದೆ. ಪೊಲೀಸರ ಜೊತೆಗೆ ಗ್ರಾಮಸ್ಥರು ವಾಗ್ವಾದವನ್ನು ನಡೆಸಿದ್ದಾರೆ. ಯೂಟ್ಯೂಬರ್ ವಿರುದ್ಧ ಇದೀಗ ಸ್ಥಳೀಯರು ರ್ಯಾಂಪೇಜ್ನ ಯೂಟ್ಯೂಬರ್ ಏನು ಅಂಚಂಡಿದ್ನಲ್ಲ ಅವನ ವಿರುದ್ಧ ಇದೀಗ ಸ್ಥಳೀಯರು ಕಿಡಿಕಾರ್ತಾ ಇದ್ದಾರೆ. ವಾಪಸ್ಸನ್ನ ಕರೆದುಕೊಂಡು ಹೋಗಿ ಅಂತ ಸ್ಥಳ ಮಹಜರು ಬಳಿ ಬಂದಿದಂತಹ ಯೂಟ್ಯೂಬರ್ ಅಜಯ್ ಅಂಚನ್ ಕುಡ್ಲಾ ರ್ಯಾಂಪೇಜ್ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಕೂಡ ನಡೆಸಿಕೊಂಡಿರತಕ್ಕಂಥ ಈತ. ಸೊ ಹಾಗಾಗಿ ಕುಡ್ಲಾ ರ್ಯಾಂಪೇಜ್ನ ಯೂಟ್ಯೂಬರ್ ಅಜಯ್ನ ವಿರುದ್ಧ ಸ್ಥಳೀಯರು ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು, ಮತ್ತೊಂದು ಕಡೆಗೆ ಪೊಲೀಸರ ಜೊತೆ ವಾಗ್ವಾದ ಮಾಡ್ತಾ ಇದ್ದಾರೆ. ವಾಪಸ್ ಕರೆದುಕೊಂಡು ಹೋಗಿ ಈತನನ್ನ. ಸೊ ಹಾಗಾಗಿ ಒಂದ್ ಕಡೆ ವಿಠ್ಠಲಗೌಡನನ್ನ ವಿಚಾರಣೆ ಮಾಡ್ತಾ ಇದೆ, ಮತ್ತೊಂದು ಕಡೆಗೆ ಸ್ಥಳೀಯರು ಈ ಒಂದು ಯೂಟ್ಯೂಬರ್ನ ವಿರುದ್ಧ ಸಾಕಷ್ಟು ಆಕ್ರೋಶದ ಮಾತುಗಳ ಜೊತೆಗೆ ಪೊಲೀಸರು ವಾಗ್ವಾದಕ್ಕೆ ಇಳಿದಿದ್ದಾರೆ. ಪೊಲೀಸರ ಜೊತೆಗೆ ಸ್ಥಳೀಯರು ವಾಪಸ್ ಕರೆದುಕೊಂಡು ಹೋಗಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕಲೀಗ್ ನಾಗೇಂದ್ರ ಬಾಬು ಅವರು ಲೈವ್ ಅಲ್ಲಿ. ನಾಗೇಂದ್ರ ಬಾಬು ನಾವು ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಒಂದ್ ಕಡೆಗೆ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಸ್ಥಳ ಮಹಜರಾಗ್ತಾ ಇದೆ, ಮತ್ತೊಂದು ಕಡೆ ಕುಡ್ಲಾ ರ್ಯಾಂಪೇಜ್ನ ಅಂಚನ್ ಅಂತಕ್ಕಂಥ ಯೂಟ್ಯೂಬರ್ ಕೂಡ ಬಂದಿದ್ದಾನೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಆಗ್ತಕ್ಕಂಥ ಬೆಳವಣಿಗೆ ನೋಡಿದ್ರೆ ಮುಂದಿನ ಈ ಪ್ರಕರಣ ಯಾವ ರೀತಿಯಾಗಿ ತಿರುವನ್ನ ಪಡೆದುಕೊಳ್ಳುತ್ತದೆ, ಹೆಚ್ಚಿನ ಮಾಹಿತಿಯನ್ನು ಕೊಡೋದಾರೆ ನಾಗೇಂದ್ರ ಬಾಬು. ವೀರೇಶ್ ನೋಡಿ, ಮಧ್ಯಾಹ್ನ 3:30 ಸುಮಾರಿಗೆ ವಿಠ್ಠಲಗೌಡನನ್ನ ನೇರವಾಗಿ ಎಸ್ಐಟಿ ಕಚೇರಿಯಿಂದ ಬಂಗ್ಲಾಗುಡ್ಡಕ್ಕೆ ಕರೆದುಕೊಂಡು ಬಂದು ಅಲ್ಲಿ ಕೆಲ ಕಾಲ ಸ್ಥಳ ಮಹಜರನ್ನ ಮಾಡೋದಕ್ಕೆ ಎಸ್ಪಿ ಸೈಮನ್ ಅವರು ಅವರ ತಂಡ ಮುಂದಾಗುತ್ತೆ. ಅದೇ ಸಂದರ್ಭದಲ್ಲಿ ಇಲ್ಲಿ ಯೂಟ್ಯೂಬರ್ ಅವರು ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಸ್ಥಳೀಯರು ಆತ ಇಲ್ಲಿಗೆ ಬರಬಾರದು ಅಂತೇಳಿ ಪೊಲೀಸರಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ. ಅಂದ್ರೆ ಇಲ್ಲಿನ ಧರ್ಮಾಧಿಕಾರಿ ವಿರುದ್ಧ ಅವರು ಮಾತುಗಳನ್ನ ಆಡಿದ್ದಾರೆ, ಕೆಟ್ಟದಾಗಿ ತಮ್ಮ ಯೂಟ್ಯೂಬ್ ನಲ್ಲಿ ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ. ಹಾಗಾಗಿ ಅವರು ಧರ್ಮಸ್ಥಳಕ್ಕೆ ಬರೋದು ಬೇಡ ಅಂತ ಹೇಳಿ ಪೊಲೀಸರಿಗೆ ಅವರೆಲ್ಲರೂ ಕೂಡ ಮನವಿಯನ್ನ ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಧರ್ಮಸ್ಥಳದ ಜೊತೆ ಜನರ ನಡುವೆ ಕೆಲ ಕಾಲ ಮಾತುಕತೆ ಕೂಡ ನಡೆಯುತ್ತೆ. ಆಗ ಆ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಕಂಟ್ರೋಲ್ ಮಾಡುವಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಅವರನ್ನ ಮನವೊಲಿಸುವಂತಹ ಪ್ರಯತ್ನದಲ್ಲೂ ಕೂಡ ಅವರು ಯಶಸ್ವಿ ಆಗ್ತಾರೆ. ಯಾವುದೇ ರೀತಿಯಿಂದ ಗಲಾಟೆ ಆಗೋದು ಬೇಡ, ನಾವು ಅವರನ್ನ ಕಳಿಸಿಕೊಡ್ತೀವಿ ಅಂತೇಳಿ ಪೊಲೀಸರು, ಧರ್ಮಸ್ಥಳ ಪೊಲೀಸರು ಅವರನ್ನ ಮನವೊಲಿಸಿ ನಂತರ ಅವರನ್ನ ವಾಪಸ್ ಕಳುಹಿಸಿಕೊಡುವಂತ ಕೆಲಸವನ್ನ ಮಾಡ್ತಾರೆ. ಆ ಬಳಿಕ ಯೂಟ್ಯೂಬರ್ ಕೂಡ ಆತನ ಜೊತೆಯಲ್ಲಿದ್ದಂತ ಕೆಲವರು ಅಲ್ಲಿಂದ ಹೊರಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಎರಡೂ ಕಡೆಯವರನ್ನು ಕೂಡ ಸಮಾಧಾನ ಪಡಿಸುವಲ್ಲಿ ಇವತ್ತು ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಮತ್ತೊಂದು ಕಡೆ ಇದೇ ಬಂಗ್ಲಾಗುಡ್ಡದಲ್ಲಿ ತಲೆಬುರುಡೆಯನ್ನ ತಂದು ಇಲ್ಲಿಂದ ತೆಗೆದುಕೊಂಡು ಹೋಗಿದ್ದು ಅಂತೇಳಿ ವಿಠ್ಠಲಗೌಡನೇ ಹೇಳಿಕೊಂಡಂತ ಹಿನ್ನೆಲೆಯಲ್ಲಿ ಆತನನ್ನ ಇದೇ ಬಂಗ್ಲಾಗುಡ್ಡಕ್ಕೆ ಇವತ್ತು ಕರ್ಕೊಂಡ್ಬಂದು ಸ್ಥಳ ಮಹಜರನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ನೋಡಿ ವೀರೇಶ್, ಮುಂದೆ ಏನಾಗಬಹುದು ಅನ್ನುವ ನಿರೀಕ್ಷೆಗಳು ದೊಡ್ಡ ಮಟ್ಟದಲ್ಲಿದೆ. ಎಸ್ಐಟಿ ನಡೆಯ ಬಗ್ಗೆ ಸಾಕಷ್ಟು ಕುತೂಹಲಗಳು ಕೂಡ ಇರುವಂತದ್ದು. ಯಾಕೆ ಅಂತಂದ್ರೆ ಕಳೆದ ಒಂದು ವಾರದ ಒಂದು ಬೆಳವಣಿಗೆಯನ್ನು ನೋಡೋದಾದ್ರೆ ಪ್ರತಿನಿತ್ಯವೂ ಕೂಡ ಪ್ರತಿಯೊಬ್ಬರನ್ನು ಕೂಡ ವಿಚಾರಣೆಗೊಳಪಡಿಸ್ತಾ ಇರುವಂತಹ ಎಸ್ಐಟಿ ತನಿಖಾ ತಂಡ ಒಂದಷ್ಟು ಪೇಪರ್ ವರ್ಕ್ ಗಳನ್ನ ಕೂಡ ಮಾಡ್ತಾ ಇದೆ ಅನ್ನೋ ಮಾಹಿತಿ, ಜೊತೆಗೆ ಒಂದಷ್ಟು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದೆ ಅನ್ನೋ ಮಾಹಿತಿ ನಮಗೆ ಸಿಕ್ಕಿರುವಂತದ್ದು. ಮತ್ತೊಂದು ಕಡೆ ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ನ ಆಗಿರ್ಬೋದು, ಅಥವಾ ಮತ್ತೊಬ್ಬ ಯುನೈಟೆಡ್ ಮೀಡಿಯಾದ ಯೂಟ್ಯೂಬರ್ ಆಗಿರುವಂತಹ ಅಭಿಷೇಕ್ನ ವಿಚಾರಣೆ ಒಳಪಡಿಸಿರುವುದು, ಮತ್ತೊಂದು ಕಡೆ ಗಿರೀಶ್ ಮಟ್ಟಣ್ಣವರ್, ಜಯಂತ್, ಪ್ರದೀಪ್ ಹಾಗೆ ವಿಠ್ಠಲಗೌಡ, ಈ 6 ಜನರನ್ನು ಕೂಡ ನಿರಂತರವಾಗಿ ಕಳೆದ ಒಂದು ವಾರದಿಂದ ವಿಚಾರಣೆಗಳನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಕೂಡ ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ಕೆಲವೊಮ್ಮೆ ಒಬ್ಬರನ್ನ ಪ್ರತ್ಯೇಕವಾಗಿ ಕರೆದುಕೊಂಡೋಗಿ ವಿಚಾರಣೆ ನಡೆಸ್ತಾರೆ, ಮತ್ತೊಂದು ಸಂದರ್ಭದಲ್ಲಿ ಮುಖಾಮುಖಿ ಕೂರಿಸಿ ವಿಚಾರಣೆಗೊಳಪಡಿಸ್ತಾರೆ, ನಂತರ ಎಲ್ಲರನ್ನೂ ಕೂಡ ಒಟ್ಟಿಗೆ ಕೂರಿಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಬೇರೆ ಬೇರೆ ಆಯಾಮದಲ್ಲಿ ಎಸ್ಐಟಿ ತನಿಖಾ ತಂಡ ಇಲ್ಲಿಯವರು ಕೂಡ ವಿಚಾರಣೆಯನ್ನು ನಡೆಸಿಕೊಂಡು ಬಂದ ಇದೆ. ಇವತ್ತು ಒಂದು ರೀತಿಯಲ್ಲಿ ಸ್ಥಳ ಮಹಜರನ್ನ ಮಾಡೋದಕ್ಕೆ ಕರ್ಕೊಂಡು ಬಂದಾರೆ. ಮುಂದೆ ಈ ಒಂದು ಪ್ರಕರಣದಲ್ಲಿ ಇನ್ನ ಯಾರನ್ನಾದ್ರೂ ಅರೆಸ್ಟ್ ಮಾಡಲಾಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆದಾಗ ಆ ಸಂದರ್ಭದಲ್ಲಿ ನೋಡಿ, ಈಗ ಹೇಳಿ ಬರ್ತಾ ಇರುವಂತಹ ಹೆಸರು ವಿಠ್ಠಲಗೌಡ. ಯಾಕೆಂತಂದ್ರೆ ಆತನೇ ಒಪ್ಪಿಕೊಂಡಿರುವಂತೆ ತಾನೇ ತಲೆಬುರುಡೆಯನ್ನ ಭೂಮಿಯಿಂದ ತೆಗೆದಿದ್ದು, ಅದೇ ರೀತಿಯಾಗಿ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದು ಅಂತ ಆತನೇ ಹೇಳಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅದು ಅಕ್ಷಮ್ಯ ಅಪರಾಧ ಆಗುತ್ತೆ. ಆ ಒಂದು ವಿಚಾರದಲ್ಲಿ ಆತನ
ಬಂಧನ ಆಗುವಂತ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ವೀರೇಶ್, ಅದು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಎಸ್ಐಟಿ ತನಿಖಾ ತಂಡ ಆತನನ್ನ ಅರೆಸ್ಟ್ ಮಾಡಬಹುದು ಅಥವಾ ಬೇರೆ ಏನಾದರೂ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಸಂದರ್ಭದಲ್ಲಿ ಆತನ ಮತ್ತಷ್ಟು ಹೆಚ್ಚಿನ ವಿಚಾರಣೆಗೊಳಪಡಿಸುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ವೀರೇಶ್, ಎಸ್ ನಾಗೇಂದ್ರ ಬಾಬು, ನಾವು ನೋಡ್ತಾ ಇದೀವಿ ಇದೀಗ ಒಂದ್ ಕಡೆಗೆ ಇಲ್ಲಿ ಬಂಗ್ಲೆಗುಡ್ಡದ ಪ್ರಮುಖ ಒಂದು ರೂವಾರಿಯಾಗಿರ್ತಕ್ಕಂತಹ ಈ ಸೌಜನ್ಯಮ್ಮ ವಿಠಲ್ಗೌಡನ ಇದೀಗ ಎಸ್ಐಟಿ ಅಧಿಕಾರಿಗಳು ಡೀಲ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ನಾವು ಗಮನಿಸ್ತಾ ಇದ್ದೀವಿ, ಅಲ್ಲಿ ಕುಡ್ಲಾ ರ್ಯಾಂಪೇಜ್ ನ ಅಜಯ್ ಅಂಚನ್ ಅಂತಕ್ಕಂಥ ಬಂದಿದ್ದಾನೆ. ಆಮೇಲೆ ಪೊಲೀಸರು ಮತ್ತು ಇವನ ಮಧ್ಯೆ ವಾಗ್ವಾದ ನಡೀತಾ ಇದೆ. ಏನಾದ್ರೂ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾನ ಅಥವಾ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಏನಾದ್ರೂ ಪ್ರಶ್ನೆಗಳು ಆತರ ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸೊ ಅಲ್ಲಿ ಏನಾದ್ರೂ ಆ ರೀತಿಯಾಗಿರ್ತಕ್ಕಂಥ ಏನಾದ್ರೂ ಒಂದು ಘಟನೆಗಳು ನಡೆದಿದೆಯಾ ಅಂತಕ್ಕಂಥದ್ದು? ವೀರೇಶ್, ನೋಡಿ, ಇಲ್ಲಿಗೆ ಯಾವಾಗ ವಿಠಲ್ ಗೌಡನನ್ನ ಕರ್ಕೊಂಡ್ ಬರ್ತಾರೋ ಅವಾಗ ಎಲ್ಲಾ ಯೂಟ್ಯೂಬರ್ಗಳು ಕೂಡ ಬರ್ತಾರೆ, ಮಾಧ್ಯಮದವರು ಕೂಡ ಬರ್ತಾರೆ. ಬಂದು ಇಲ್ಲಿ ಚಿತ್ರೀಕರಣವನ್ನ ಮಾಡುವಂತ ಸಂದರ್ಭದಲ್ಲಿ ಸ್ಥಳೀಯರೆಲ್ಲರೂ ಒಂದಷ್ಟು ಜನ ಸೇರಿಕೊಂಡು ಪ್ರಮುಖವಾಗಿ ಆ ರ್ಯಾಂಪೇಜ್ ಕುಡ್ಲಾದ ಯೂಟ್ಯೂಬರ್ ಅನ್ನ ಇಲ್ಲಿಗೆ ಬರಬಾರದು ಅಂತ ಹೇಳಿ ಅವರು ಮನವಿಯನ್ನ ಪೊಲೀಸರ ಬಳಿ ಹೋಗಿ ಮಾಡ್ಕೊಳ್ತಾರೆ. ಅಂದ್ರೆ ಕಾರಣ ಇಷ್ಟೇ, ಇಲ್ಲಿ ಧರ್ಮಾಧಿಕಾರಿ ವಿರುದ್ಧ ಬಾಯಿಗೆ ಬಂದಂಗೆ ಆತ ಮಾತಾಡಿದ್ದಾನೆ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ಅವರು ಹೋಗಿ ರ್ಯಾಂಪೇಜ್ ಕುಡ್ಲಾದ ಆ ಯೂಟ್ಯೂಬರ್ ನ ಬಳಿ ಹೋಗಿ ಮಾತಾಡಲಿಲ್ಲ. ಆದ್ರೆ ಪೊಲೀಸರೊಟ್ಟಿಗೆ ಅವರು ಮನವಿಯನ್ನ ಮಾಡ್ಕೊಳ್ತಾ ಇದ್ರು. ಅವರು ಇಲ್ಲಿಗೆ ನಮ್ಮ ಸ್ಥಳದ ಬಗ್ಗೆ ಅವರು ಕೆಟ್ಟದಾಗಿ ಮಾತಾಡೋರು, ನಮ್ಮ ಸ್ಥಳಕ್ಕೆ ಬರೋದು ಬೇಡ, ಅವರು ಬೇರೆ ಎಲ್ಲಾದ್ರೂ ಹೋಗ್ಲಿ, ಇಲ್ಲಿ ಇರೋದು ಬೇಡ ಅಂತೇಳಿ ಒಂದಷ್ಟು ಪೊಲೀಸರಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ. ಧರ್ಮಸ್ಥಳದ ಸಬ್ ಇನ್ಸ್ಪೆಕ್ಟರ್ ಆ ಸಂದರ್ಭದಲ್ಲಿ ಮಧ್ಯಪ್ರವೇಶವನ್ನ ಮಾಡಿ ಅವರೆಲ್ಲರನ್ನು ಕೂಡ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಅವರು ಪೊಲೀಸರಿಗೆ ಒಂದು ರೆಸ್ಪೆಕ್ಟ್ ಅನ್ನು ಕೊಟ್ಟು ಎಲ್ಲರೂ ಕೂಡ ವಾಪಸ್ ತೆರಳುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಅದೇ ನಿಟ್ಟಿನಲ್ಲಿ ಯೂಟ್ಯೂಬರ್ ಕೂಡ ಬಂದು ತನ್ನ ಕಾರ್ಯವನ್ನ ಮುಗಿಸಿ ಅಲ್ಲಿಂದ ವಾಪಸ್ ಹೋಗಿದ್ದಾನೆ. ಆಕ್ರೋಶಗಳನ್ನ ಯಾರು ಕೂಡ ಇಲ್ಲಿ ವ್ಯಕ್ತಪಡಿಸಲಿಲ್ಲ. ಆದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿ ವಿರುದ್ಧ ಮಾತಾಡಿದ್ದಾನೆ, ಆತ ಇಲ್ಲಿಗೆ ಬರೋದು ಬೇಡ ಅಂತೇಳಿ ಅವರೆಲ್ಲರೂ ಕೂಡ ಪೊಲೀಸರಿಗೆ ಮನವಿಯನ್ನ ಮಾಡಿಕೊಂಡ್ರೆ ವಿನಃ ಆ ಯೂಟ್ಯೂಬರ್ ನ ಬಳಿ ಹೋಗಿ ಮಾತಾಡೋದಾಗ್ಲಿ ಅಥವಾ ಆತನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸೋದಾಗ್ಲಿ ಯಾವುದು ಕೂಡ ಇಲ್ಲಿ ಕಂಡು ಬರಲ್ಲ. ಅಂದ್ರೆ ಇವತ್ತು ಪೊಲೀಸರ ಸಮಯ ಪ್ರಜ್ಞೆಯಿಂದಾಗಿ, ಸಬ್ ಇನ್ಸ್ಪೆಕ್ಟರ್ ಅವರ ಸಮಯ ಪ್ರಜ್ಞೆಯಿಂದಾಗಿ ಒಂದು ರೀತಿಯಲ್ಲಿ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಅದೆಲ್ಲವನ್ನು ಕೂಡ ತಡೆ ಹಿಡಿಯುವಂತ ಕೆಲಸದಲ್ಲಿ ಪೊಲೀಸರು ಯಶಸ್ವಿ ಆದ್ರು ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ವೀರೇಶ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ತಮ್ಮೆಲ್ಲ ಮಾಹಿತಿಗಾಗಿ. ಯೂಟ್ಯೂಬರ್ ವಿರುದ್ಧ ಇದೀಗ ಸ್ಥಳೀಯರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸ್ಥಳ ಮಹಜರು ಬಳಿ ಬಂದಿದಂತಹ ಯೂಟ್ಯೂಬರ್ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯೂಟ್ಯೂಬರ್ ಅಜಯ್ ಅಂಚನ್ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕುಡ್ಲಾ ರ್ಯಾಂಪೇಜ್ ನ ಯೂಟ್ಯೂಬರ್ ಈತ ಅಜಯ್ನ ವಾಪಸ್ ಕಳಿಸುವಂತೆ ಬಿಗಿಪಟ್ಟು ಕೂಡ ಮಾಡಲಾಗ್ತಾ ಇದೆ. ಪೊಲೀಸರ ಜೊತೆಗೆ ಗ್ರಾಮಸ್ಥರು ವಾಗ್ವಾದವನ್ನು ನಡೆಸಿದ್ದಾರೆ. ಯೂಟ್ಯೂಬರ್ ವಿರುದ್ಧ ಇದೀಗ ಸ್ಥಳೀಯರು ರ್ಯಾಂಪೇಜ್ನ ಯೂಟ್ಯೂಬರ್ ಏನು ಅಂಜಂಡಿದ್ನಲ್ಲ ಅವನ ವಿರುದ್ಧ ಇದೀಗ ಸ್ಥಳೀಯರು ಕಿಡಿಕಾರ್ತಾ ಇದ್ದಾರೆ. ವಾಪಸ್ಸನ್ನ ಕರೆದುಕೊಂಡು ಹೋಗಿ ಅಂತ ಸ್ಥಳ ಮಹಜರು ಬಳಿ ಬಂದಿದಂತಹ ಯೂಟ್ಯೂಬರ್ ಅಜಯ್ ಅಂಜನ್ ಕುಡ್ಲಾ ರ್ಯಾಂಪೇಜ್ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಕೂಡ ನಡೆಸಿಕೊಂಡಿರ್ತಕ್ಕಂಥ ಈತ. ಸೊ ಹಾಗಾಗಿ ಕುಡ್ಲಾ ರ್ಯಾಂಪೇಜ್ ನ ಯೂಟ್ಯೂಬರ್ ಅಜಯ್ನ ವಿರುದ್ಧ ಸ್ಥಳೀಯರು ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು, ಮತ್ತೊಂದು ಕಡೆಗೆ ಪೊಲೀಸರ ಜೊತೆ ವಾಗ್ವಾದ ಮಾಡ್ತಾ ಇದ್ದಾರೆ, ವಾಪಸ್ ಕರೆದುಕೊಂಡು ಹೋಗಿ ಈತನನ್ನ. ಸೊ ಹಾಗಾಗಿ ಒಂದ್ ಕಡೆ ವಿಠಲ್ಗೌಡನನ್ನ ವಿಚಾರಣೆ ಮಾಡ್ತಾ ಇದೆ, ಮತ್ತೊಂದು ಕಡೆಗೆ ಸ್ಥಳೀಯರು ಈ ಒಂದು ಯೂಟ್ಯೂಬರ್ನ ವಿರುದ್ಧ ಸಾಕಷ್ಟು ಆಕ್ರೋಶದ ಮಾತುಗಳ ಜೊತೆಗೆ ಪೊಲೀಸರು ವಾಗ್ವಾದಕ್ಕೆ ಇಳಿದಿದ್ದಾರೆ. ಪೊಲೀಸರ ಜೊತೆಗೆ ಸ್ಥಳೀಯರು ವಾಪಸ್ ಕರೆದುಕೊಂಡು ಹೋಗಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕಲೀಗ್ ನಾಗೇಂದ್ರ ಬಾಬು ಅವರು ಲೈವ್ ಅಲ್ಲಿ. ನಾಗೇಂದ್ರ ಬಾಬು, ನಾವು ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಒಂದ್ ಕಡೆಗೆ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಸ್ಥಳ ಮಹಜರಾಗ್ತಾ ಇದೆ, ಮತ್ತೊಂದು ಕಡೆ ಕುಡ್ಲಾ ರ್ಯಾಂಪೇಜ್ ನ ಅಂಚನ್ ಅಂತಕ್ಕಂಥ ಯೂಟ್ಯೂಬರ್ ಕೂಡ ಬಂದಿದ್ದಾನೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಆಗ್ತಕ್ಕಂಥ ಬೆಳವಣಿಗೆ ನೋಡಿದ್ರೆ ಮುಂದಿನ ಈ ಪ್ರಕರಣ ಯಾವ ರೀತಿಯಾಗಿ ತಿರುವನ್ನ ಪಡೆದುಕೊಳ್ಳದೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಾರೆ ನಾಗೇಂದ್ರ ಬಾಬು.
ವೀರೇಶ್ ನೋಡಿ, ಮಧ್ಯಾಹ್ನ 3:30 ಸುಮಾರಿಗೆ ವಿಠ್ಠಲಗೌಡನನ್ನ ನೇರವಾಗಿ ಎಸ್ಐಟಿ ಕಚೇರಿಯಿಂದ ಬಂಗ್ಲಾಗುಡ್ಡಕ್ಕೆ ಕರೆದುಕೊಂಡು ಬಂದು ಅಲ್ಲಿ ಕೆಲ ಕಾಲ ಸ್ಥಳ ಮಹಾಜರಣ ಮಾಡೋದಕ್ಕೆ ಎಸ್ಪಿ ಸೈಮನ್ ಅವರು ಅವರ ತಂಡ ಮುಂದಾಗುತ್ತೆ. ಅದೇ ಸಂದರ್ಭದಲ್ಲಿ ಇಲ್ಲಿ ಯೂಟ್ಯೂಬರ್ ಅವರು ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಸ್ಥಳೀಯರು ಆತ ಇಲ್ಲಿಗೆ ಬರಬಾರದು ಅಂತೇಳಿ ಪೊಲೀಸರಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ. ಅಂದ್ರೆ ಇಲ್ಲಿನ ಧರ್ಮಾಧಿಕಾರಿ ವಿರುದ್ಧ ಅವರು ಮಾತುಗಳನ್ನ ಆಡಿದ್ದಾರೆ, ಕೆಟ್ಟದಾಗಿ ತಮ್ಮ ಯೂಟ್ಯೂಬ್ ನಲ್ಲಿ ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ. ಹಾಗಾಗಿ ಅವರು ಧರ್ಮಸ್ಥಳಕ್ಕೆ ಬರೋದು ಬೇಡ ಅಂತ ಹೇಳಿ ಪೊಲೀಸರಿಗೆ ಅವರೆಲ್ಲರೂ ಕೂಡ ಮನವಿಯನ್ನ ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಧರ್ಮಸ್ಥಳದ ಜೊತೆ ಜನರ ನಡುವೆ ಕೆಲ ಕಾಲ ಮಾತುಕತೆ ಕೂಡ ನಡೆಯುತ್ತೆ. ಆಗ ಆ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಕಂಟ್ರೋಲ್ ಮಾಡುವಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಅವರನ್ನ ಮನವೊಲಿಸುವಂತಹ ಪ್ರಯತ್ನದಲ್ಲಿ ಕೂಡ ಅವರು ಯಶಸ್ವಿ ಆಗ್ತಾರೆ. ಯಾವುದೇ ರೀತಿಯಾದ ಗಲಾಟೆ ಆಗೋದು ಬೇಡ, ನಾವು ಅವರನ್ನ ಕಳಿಸಿಕೊಡ್ತೀವಿ ಅಂತೇಳಿ ಪೊಲೀಸರು, ಧರ್ಮಸ್ಥಳ ಪೊಲೀಸರು ಅವರನ್ನ ಮನವೊಲಿಸಿ ನಂತರ ಅವರನ್ನ ವಾಪಸ್ ಕಳುಹಿಸಿಕೊಡುವಂತ ಕೆಲಸವನ್ನ ಮಾಡ್ತಾರೆ. ಆ ಬಳಿಕ ಯೂಟ್ಯೂಬರ್ ಕೂಡ ಆತನ ಜೊತೆಯಲ್ಲಿದ್ದಂತ ಕೆಲವರು ಅಲ್ಲಿಂದ ಹೊರಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಎರಡೂ ಕಡೆಯವರನ್ನು ಕೂಡ ಸಮಾಧಾನ ಪಡಿಸುವಲ್ಲಿ ಇವತ್ತು ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಮತ್ತೊಂದು ಕಡೆ ನೋಡಿ, ಇದೇ ಬಂಗ್ಲಾಗುಡ್ಡದಲ್ಲಿ ತಲೆಬುರುಡೆಯನ್ನ ತಂದು ಇಲ್ಲಿಂದ ತೆಗೆದುಕೊಂಡು ಹೋಗಿದ್ದು ಅಂತೇಳಿ ವಿಠ್ಠಲಗೌಡನೇ ಹೇಳಿಕೊಂಡಂತ ಹಿನ್ನೆಲೆಯಲ್ಲಿ ಆತನನ್ನ ಇದೇ ಬಂಗ್ಲಾಗುಡ್ಡಕ್ಕೆ ಇವತ್ತು ಕರ್ಕೊಂಡ್ಬಂದು ಸ್ಥಳ ಮಹಾಜರಣ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ನೋಡಿ ವೀರೇಶ್, ಮುಂದೆ ಏನಾಗಬಹುದು ಅನ್ನುವ ನಿರೀಕ್ಷೆಗಳು ದೊಡ್ಡ ಮಟ್ಟದಲ್ಲಿದೆ. ಎಸ್ಐಟಿ ನಡೆಯ ಬಗ್ಗೆ ಸಾಕಷ್ಟು ಕುತೂಹಲಗಳು ಕೂಡ ಇರುವಂತದ್ದು. ಯಾಕೆ ಅಂತಂದ್ರೆ ಕಳೆದ ಒಂದು ವಾರದ ಒಂದು ಬೆಳವಣಿಗೆಯನ್ನು ನೋಡೋದಾದ್ರೆ ಪ್ರತಿನಿತ್ಯವೂ ಕೂಡ ಪ್ರತಿಯೊಬ್ಬರನ್ನು ಕೂಡ ವಿಚಾರಣೆಗೊಳಪಡಿಸ್ತಾ ಇರುವಂತಹ ಎಸ್ಐಟಿ ತನಿಖಾ ತಂಡ ಒಂದಷ್ಟು ಪೇಪರ್ ವರ್ಕ್ ಗಳನ್ನ ಕೂಡ ಮಾಡ್ತಾ ಇದೆ ಅನ್ನೋ ಮಾಹಿತಿ, ಜೊತೆಗೆ ಒಂದಷ್ಟು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದೆ ಅನ್ನೋ ಮಾಹಿತಿ ನಮಗೆ ಸಿಕ್ಕಿರುವಂತದ್ದು. ಮತ್ತೊಂದು ಕಡೆ ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ನಾಗಿರ್ಬೋದು ಅಥವಾ ಮತ್ತೊಬ್ಬ ಯುನೈಟೆಡ್ ಮೀಡಿಯಾದ ಯೂಟ್ಯೂಬರ್ ಆಗಿರುವಂತಹ ಅಭಿಷೇಕ್ನ ವಿಚಾರಣೆ ಒಳಪಡಿಸಿರುವುದು. ಮತ್ತೊಂದು ಕಡೆ ಗಿರೀಶ್ ಮಟ್ಟಣ್ಣವರ್, ಜಯಂತ್, ಪ್ರದೀಪ್ ಹಾಗೆ ವಿಠ್ಠಲಗೌಡ, ಈ 6 ಜನರನ್ನು ಕೂಡ ನಿರಂತರವಾಗಿ ಕಳೆದ ಒಂದು ವಾರದಿಂದ ವಿಚಾರಣೆಗಳನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಕೂಡ ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ಕೆಲವೊಮ್ಮೆ ಒಬ್ಬರನ್ನ ಪ್ರತ್ಯೇಕವಾಗಿ ಕರೆದುಕೊಂಡೋಗಿ ವಿಚಾರಣೆ ನಡೆಸ್ತಾರೆ. ಮತ್ತೊಂದು ಸಂದರ್ಭದಲ್ಲಿ ಮುಖಾಮುಖಿ ಕೂರಿಸಿ ವಿಚಾರಣೆಗೊಳಪಡಿಸ್ತಾರೆ. ನಂತರ ಎಲ್ಲರನ್ನೂ ಕೂಡ ಒಟ್ಟಿಗೆ ಕೂರಿಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಬೇರೆ ಬೇರೆ ಆಯಾಮದಲ್ಲಿ ಎಸ್ಐಟಿ ತನಿಖಾ ತಂಡ ಇಲ್ಲಿಯವರು ಕೂಡ ವಿಚಾರಣೆ ನಡೆಸಿಕೊಂಡು ಬಂದ ಇದೆ. ಇವತ್ತು ಒಂದು ರೀತಿಯಲ್ಲಿ ಸ್ಥಳ ಮಹಾಜರಣ ಮಾಡೋದಕ್ಕೆ ಕರ್ಕೊಂಡು ಬಂದಾರೆ. ಮುಂದೆ ಈ ಒಂದು ಪ್ರಕರಣದಲ್ಲಿ ಇನ್ನ ಯಾರನ್ನಾದ್ರೂ ಅರೆಸ್ಟ್ ಮಾಡಲಾಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆದಾಗ ಆ ಸಂದರ್ಭದಲ್ಲಿ ನೋಡಿ, ಈಗ ಹೇಳಿ ಬರ್ತಾರಂತ ಹೆಸರು ವಿಠ್ಠಲಗೌಡ. ಯಾಕೆಂತಂದ್ರೆ ಆತನೇ ಒಪ್ಪಿಕೊಂಡಿರುವಂತೆ ತಾನೇ ತಲೆಬುರುಡೆಯನ್ನ ಭೂಮಿಯಿಂದ ತೆಗೆದಿದ್ದು ಅದೇ ರೀತಿಯಾಗಿ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದು ಅಂತ ಆತನೇ ಹೇಳಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅದು ಅಕ್ಷಮ್ಯ ಅಪರಾಧ ಆಗುತ್ತೆ. ಆ ಒಂದು ವಿಚಾರದಲ್ಲಿ ಆತನ ಬಂಧನ ಆಗುವಂತ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ವೀರೇಶ್, ಅದು ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಎಸ್ಐಟಿ ತನಿಖಾ ತಂಡ ಆತನನ್ನ ಅರೆಸ್ಟ್ ಮಾಡಬಹುದು ಅಥವಾ ಬೇರೆ ಏನಾದ್ರೂ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಸಂದರ್ಭದಲ್ಲಿ ಆತನ ಮತ್ತಷ್ಟು ಹೆಚ್ಚಿನ ವಿಚಾರಣೆ ಒಳಪಡಿಸುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ವೀರೇಶ್, ಎಸ್ ನಾಗೇಂದ್ರ ಬಾಬು, ನಾವು ನೋಡ್ತಾ ಇದೀವಿ ಇದೀಗ ಒಂದ್ ಕಡೆಗೆ ಇಲ್ಲಿ ಬಂಗ್ಲೆಗುಡ್ಡದ ಪ್ರಮುಖ ಒಂದು ರೂವಾರಿಯಾಗಿರ್ತಕ್ಕಂತಹ ಈ ಸೌಜನ್ಯಮ್ಮ ವಿಠ್ಠಲಗೌಡನ ಇದೀಗ ಎಸ್ಐಟಿ ಅಧಿಕಾರಿಗಳು ಡೀಲ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ನಾವು ಗಮನಿಸ್ತಾ ಇದ್ದೀವಿ, ಅಲ್ಲಿ ಕುಡ್ಲಾ ರ್ಯಾಂಪೇಜ್ ನ ಅಜಯ್ ಅಂಚನ್ ಅಂತಕ್ಕಂಥ ಬಂದಿದ್ದಾನೆ. ಆಮೇಲೆ ಪೊಲೀಸರು ಮತ್ತು ಇವನ ಮಧ್ಯೆ ವಾಗ್ವಾದ ನಡೀತಾ ಇದೆ. ಏನಾದ್ರೂ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾನ ಅಥವಾ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಏನಾದ್ರೂ ಪ್ರಶ್ನೆಗಳು ಆತರ ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸೊ ಅಲ್ಲಿ ಏನಾದ್ರೂ ಆ ರೀತಿಯಾಗಿರ್ತಕ್ಕಂಥ ಏನಾದ್ರೂ ಒಂದು ಘಟನೆಗಳು ನಡೆದಿದೆಯಾ ಅಂತಕ್ಕಂಥದ್ದು? ವೀರೇಶ್, ನೋಡಿ, ಇಲ್ಲಿಗೆ ಯಾವಾಗ ವಿಠ್ಠಲಗೌಡನನ್ನ ಕರ್ಕೊಂಡ್ ಬರ್ತಾರೋ ಅವಾಗ ಎಲ್ಲಾ ಯೂಟ್ಯೂಬರ್ಗಳು ಕೂಡ ಬರ್ತಾರೆ, ಮಾಧ್ಯಮದವರು ಕೂಡ ಬರ್ತಾರೆ. ಬಂದು ಇಲ್ಲಿ ಚಿತ್ರೀಕರಣವನ್ನ ಮಾಡುವಂತ ಸಂದರ್ಭದಲ್ಲಿ ಸ್ಥಳೀಯರೆಲ್ಲರೂ ಒಂದಷ್ಟು ಜನ ಸೇರಿಕೊಂಡು ಪ್ರಮುಖವಾಗಿ ಆ ರ್ಯಾಂಪೇಜ್ ಕುಡ್ಲಾದ ಯೂಟ್ಯೂಬರ್ ಅನ್ನ ಇಲ್ಲಿಗೆ ಬರಬಾರದು ಅಂತೇಳಿ ಅವರು ಮನವಿಯನ್ನ ಪೊಲೀಸರ ಬಳಿ ಹೋಗಿ ಮಾಡ್ಕೊಳ್ತಾರೆ. ಅಂದ್ರೆ ಕಾರಣ ಇಷ್ಟೇ, ಇಲ್ಲಿ ಧರ್ಮಾಧಿಕಾರಿ ವಿರುದ್ಧ ಬಾಯಿಗೆ ಬಂದಂಗೆ ಆತ ಮಾತಾಡಿದ್ದಾನೆ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ಅವರು ಹೋಗಿ ರ್ಯಾಂಪೇಜ್ ಕುಡ್ಲಾದ ಆ ಯೂಟ್ಯೂಬರ್ನ ಬಳಿ ಹೋಗಿ ಮಾತಾಡಲಿಲ್ಲ. ಆದ್ರೆ ಪೊಲೀಸರೊಟ್ಟಿಗೆ ಅವರು ಮನವಿಯನ್ನ ಮಾಡ್ಕೊಳ್ತಾ ಇದ್ರು. ಅವರು ಇಲ್ಲಿಗೆ ನಮ್ಮ ಸ್ಥಳದ ಬಗ್ಗೆ ಅವರು ಕೆಟ್ಟದಾಗಿ ಮಾತಾಡೋರು, ನಮ್ಮ ಸ್ಥಳಕ್ಕೆ ಬರೋದು ಬೇಡ, ಅವರು ಬೇರೆ ಎಲ್ಲಾದ್ರೂ ಹೋಗ್ಲಿ, ಇಲ್ಲಿ ಇರೋದು ಬೇಡ ಅಂತೇಳಿ ಒಂದಷ್ಟು ಪೊಲೀಸರಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ. ಧರ್ಮಸ್ಥಳದ ಸಬ್ ಇನ್ಸ್ಪೆಕ್ಟರ್ ಆ ಸಂದರ್ಭದಲ್ಲಿ ಮಧ್ಯಪ್ರವೇಶವನ್ನ ಮಾಡಿ ಅವರೆಲ್ಲರನ್ನು ಕೂಡ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಅವರು ಪೊಲೀಸರಿಗೆ ಒಂದು ರೆಸ್ಪೆಕ್ಟ್ ಅನ್ನು ಕೊಟ್ಟು ಎಲ್ಲರೂ ಕೂಡ ವಾಪಸ್ ತೆರಳುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಅದೇ ನಿಟ್ಟಿನಲ್ಲಿ ಯೂಟ್ಯೂಬರ್ ಕೂಡ ಬಂದು ತನ್ನ ಕಾರ್ಯವನ್ನ ಮುಗಿಸಿ ಅಲ್ಲಿಂದ ವಾಪಸ್ ಹೋಗಿದ್ದಾನೆ. ಆಕ್ರೋಶಗಳನ್ನ ಯಾರು ಕೂಡ ಇಲ್ಲಿ
ವ್ಯಕ್ತಪಡಿಸಲಿಲ್ಲ. ಆದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿ ವಿರುದ್ಧ ಮಾತಾಡಿದ್ದಾನೆ, ಆತ ಇಲ್ಲಿಗೆ ಬರೋದು ಬೇಡ ಅಂತೇಳಿ ಅವರೆಲ್ಲರೂ ಕೂಡ ಪೊಲೀಸರಿಗೆ ಮನವಿಯನ್ನ ಮಾಡಿಕೊಂಡ್ರೆ ವಿನಃ ಆ ಯೂಟ್ಯೂಬ್ ಅನ್ನ ಬಳಿ ಹೋಗಿ ಮಾತಾಡೋದಾಗ್ಲಿ ಅಥವಾ ಆತನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸೋದಾಗ್ಲಿ ಯಾವುದು ಕೂಡ ಇಲ್ಲಿ ಕಂಡು ಬರಲ್ಲ. ಅಂದ್ರೆ ಇವತ್ತು ಪೊಲೀಸರ ಸಮಯ ಪ್ರಜ್ಞೆಯಿಂದಾಗಿ, ಸಬ್ ಇನ್ಸ್ಪೆಕ್ಟರ್ ಅವರ ಸಮಯ ಪ್ರಜ್ಞೆಯಿಂದಾಗಿ ಒಂದು ರೀತಿಯಲ್ಲಿ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು, ಅದೆಲ್ಲವನ್ನು ಕೂಡ ತಡೆ ಹಿಡಿಯುವಂತ ಕೆಲಸದಲ್ಲಿ ಪೊಲೀಸರು ಯಶಸ್ವಿ ಆದ್ರು ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ವೀರೇಶ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ತಮ್ಮೆಲ್ಲ ಮಾಹಿತಿಗಾಗಿ.